ಸಾರ್ವಜನಿಕರಿಗೆ ನಮಸ್ಕಾರ. ಸಂಚಾರ ಠಾಣೆ ವತಿಯಿಂದ ನಾವು ತಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೀವಿ, ಸಂಚಾರ ನಿಯಮಗಳನ್ನ ಪಾಲಿಸಿ. ಲಾಸ್ಟ್ 2024ನಲ್ಲಿ 1,14,00,000 ನಾವು ದಂಡನ ವಿಧಿಸಿದ್ದೀವಿ. ನಮ್ಮ ಕೋಲಾರದ ಜನ ಅಷ್ಟೊಂದು ವೈಲೇಷನ್ ಮಾಡ್ತಾರ, ಇದೊಂದು ಪ್ರಶ್ನೆ ಮೂಡುತ್ತೆ. ನಾವು ಪ್ರತಿ ಬಾರಿನೂ ನಾವು ಪ್ರತಿಯೊಬ್ಬರು ನಿಲ್ಲಿಸಿದಾಗಲೂ ಹೇಳ್ತೀವಿ, ದಾಖಲಾತಿಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಅಪ್ರಾಪ್ತ ವಯಸ್ಕರಿಗೆ ಗಾಡಿಗಳನ್ನ ಕೊಡಬೇಡಿ, ವಾಹನನ. ಅಪ್ರಾಪ್ತ ವಯಸ್ಕರು ಏನಾದ್ರೂ ವಾಹನ ಚಾಲನೆ ಮಾಡಿದ್ರೆ 25,000 ದಂಡ ಕಟ್ಟಬೇಕಾಗುತ್ತೆ. ಅದು ಘನ ನ್ಯಾಯಾಲಯಕ್ಕೆ ಹೋಗಿ ಕಟ್ಟಬೇಕಾಗುತ್ತೆ ಅವರು. ಆಮೇಲೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಡಿ. ಈಗಾಗಲೇ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿರೋ ಅಂಥದ್ದು 2024ರಲ್ಲಿ ಸುಮಾರು 50 ಪ್ರಕರಣಗಳನ್ನ ದಾಖಲು ಮಾಡಿ ಒಂದೊಂದು ಪ್ರಕರಣಕ್ಕೆ 10,000ದಿಂದ 15,000 ರೂಗಳಷ್ಟು ದಂಡನ ನ್ಯಾಯಾಲಯದಲ್ಲಿ ಅವರೆಲ್ಲ ಕಟ್ಬಿಟ್ಟು ಬಂದಿದ್ದಾರೆ. ಮತ್ತು ಅವರು ರೆಪ್ಯುಟೇಷನ್ ಕೂಡ ಈ ಕುಡಿದು ಹೋಗಿ ಅಲ್ಲಿ ಆ ನ್ಯಾಯಾಲಯದಲ್ಲಿ ಇವ್ರು ಕುಡಿದು ಬಂದು ನಿಂತ್ಕೊಂಡಿದ್ದಾರೆ ಅಂದಾಗ ಅವ್ರಿಗೆ ಒಂಥರ ಅದು ಮುಜುಗರ ಉಂಟಾಗುತ್ತೆ. ಅದರಿಂದ ಯಾರೂ ಟ್ರಾಫಿಕ್ ವೈಲೇಷನ್ಗಳನ್ನ ಮಾಡಬೇಡಿ. ಸಿಗ್ನಲ್ ಜಂಪ್ ಮಾಡೋದಾಗಲಿ, 3 ಜನನ ದ್ವಿಚಕ್ರ ವಾಹನದಲ್ಲಿ ಕುಳ್ಳರಿಸ್ಕೊಂಡು ಹೋಗೋದಾಗಲಿ, ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ಸ್ನ ಒಯ್ಯೋದಾಗಲಿ, ಮತ್ತು 2 ವೀಲರಲ್ಲಿ ಹೆಲ್ಮೆಟ್ ಇಲ್ದಿರ ಓಡಾಡೋದಾಗಲಿ, ಅಪಾಯಕಾರಿಯಾಗಿ ವೀಲಿಂಗ್ ಮಾಡೋದಾಗಲಿ, ಇವೆಲ್ಲ ಏನೂ ಮಾಡಬೇಡಿ. ಅಪಾಯಕಾರಿಯಾಗಿ ವೀಲಿಂಗ್ ಮಾಡಿದ್ರೆ ಕಲಂ 184, 189, 279 BNS ಪ್ರಕಾರ ನಾವು ಕ್ರಮನ ಕೈಗೊಳ್ತೀವಿ. IMV ಆ್ಯಕ್ಟ್ 184 ಆ್ಯಂಡ್ 189 ಈ ಪ್ರಕಾರ ಕ್ರಮ ಕೈಗೊಂಡಾಗ ನಿಮ್ಮ ಮುಂದಕ್ಕೆ ಅಕಸ್ಮಾತು ಹುಡುಗರಿದ್ದಾಗ ಅವ್ರ ಕೆಲಸಕ್ಕೆ ಪ್ರತಿಯೊಂದಕ್ಕೂ ಮುಂದಿನ ಭವಿಷ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ. ಒಂದು ಪ್ರಕರಣ ದಾಖಲಾದರೆ ಅದ್ರ ಬಗ್ಗೆ ಹಿನ್ನೆಲೆ ಎಲ್ಲ ಕೇಳ್ತಾರೆ ಪೊಲೀಸವ್ರನ್ನ, ಯಾವುದನ್ನ ಪ್ರಕರಣಗಳಿದೆಯಾ ಅವ್ರ ಮೇಲೆ ಅಂತ ಎಲ್ಲ ಕೇಳಿದಾಗ NOC ಅಂಥದ್ದೆಲ್ಲನೂ ನಾವು ಪೊಲೀಸರಿಂದ ಕೊಡಬೇಕಾಗುತ್ತೆ. ಹಾಗೆಲ್ಲನೂ ಇವೆಲ್ಲ ಬರುತ್ತೆ, ಪ್ರತಿಯೊಂದೂ ಬರುತ್ತೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಕಾನೂನನ್ನ ಪಾಲನೆ ಮಾಡಬೇಕು, ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೀಲಿಂಗ್ ಮಾಡೋದಾಗಲಿ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದಾಗಲಿ, ಹೆಲ್ಮೆಟ್ ಇಲ್ದಿರ ಗಾಡಿಗಳನ್ನ ಓಡಿಸೋದಾಗಲಿ, ಸೀಟ್ ಬೆಲ್ಟ್ ಇಲ್ದಿರ ಕಾರುಗಳನ್ನಾಗಲಿ, ಯಾವುದೇ ರೀತಿಯ ಟ್ರಾಫಿಕ್ ವೈಲೇಷನ್ ಕೂಡ ಮಾಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾವು ಟ್ರಾಫಿಕ್ ಪೊಲೀಸವರು ಈಗ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡಬೇಡಿ. ಡ್ರೈವಿಂಗ್ ಮಾಡುವಾಗ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡಬೇಡಿ. ದಯವಿಟ್ಟು ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಧರಿಸೋದ್ರಿಂದ ಆಕ್ಸಿಡೆಂಟು, ಮೊಬೈಲ್ ಯೂಸ್ ಮಾಡೋದ್ರಿಂದ ಆಕ್ಸಿಡೆಂಟು, ಅನಾಹುತಗಳು ತಪ್ಪುತ್ತೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಸಾರ್ವಜನಿಕರು ಹೆಲ್ಮೆಟ್ ಹಾಕಿದ್ರೆ ಉತ್ತಮ. ಇದರಿಂದ ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀರಿ, ಹೆಲ್ಮೆಟ್ ಧರಿಸಿ ಅಂತ. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸ್ಕೊಳ್ಳಿ. ಸುಮಾರು ಹೆಲ್ಮೆಟ್ ಧರಿಸಿದಿರಾ ಸುಮಾರು ಆಕ್ಸಿಡೆಂಟ್ಗಳಾಗಿ, ಹೆಡ್ ಇಂಜುರಿ ಆಗಿ ಸುಮಾರು ಜನ ಮೃತಪಟ್ಟಿದ್ದಾರೆ. ವೀಲಿಂಗ್ ಮಾಡೋರು ಜಾಸ್ತಿ ಆಗಿಬಿಟ್ಟಿದೆ ಅಂತ ಅವ್ರಿಗೆ. ಈ ಚಿಕ್ಕ ವಯಸ್ಸಿನ ಹುಡುಗರು ಈ ಹೈವೇಗಳಲ್ಲಿ ಪ್ರತಿಯೊಬ್ಬರು ವೀಲಿಂಗ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರುತ್ತೆ. ಅಂಥದ್ದು ದಯವಿಟ್ಟು ಯಾವ ಹುಡುಗರು ವಿಡಿಯೋ ಮಾಡಬೇಡಿ, ವೀಲಿಂಗ್ ಮಾಡಬೇಡಿ, ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ಆಪೋಸಿಟ್ಟು ಹೋಗ್ತಾ ಇರ್ತಾರೆ, ಅವರು ವೀಲಿಂಗ್ ಮಾಡೋದ್ರಿಂದ ಅವ್ರಿಗೂ ಆಕ್ಸಿಡೆಂಟ್ ಆಗುತ್ತೆ, ಅವ್ರಿಗೂ ತೊಂದರೆ ಆಗುತ್ತೆ. ಯಾರು ವೀಲಿಂಗ್ ಮಾಡಬೇಡಿ. ಮೊನ್ನೆ ತಾನೇ ಪ್ರಕರಣ ಒಂದು ದಾಖಲೆ ಮಾಡಿದ್ದೀರಿ, ಟ್ರಾಫಿಕ್ ಸ್ಟೇಷನಿಂದ ಒಂದು ಪ್ರಕರಣ ದಾಖಲೆ ಮಾಡಿದ್ದೀರಿ.